ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರಿ ಬರ್ಡೇ ವ್ಲಾಗಿಗೆ. ಸೊ ಬರ್ಡೇ ವ್ಲಾಗ್ ಆದಮೇಲೆ ಅದ್ರದ್ದು ಬಜೆಟ್ ಎಷ್ಟಾಯಿತು ಏನು ಅಂತ ಹೇಳಿ ಅಂತ ಹೇಳ್ಬಿಟ್ಟು ನನಗೂ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಕಿಚನ್ ಕೆಲಸ ನಡೀತಾ ಇದೆ. ಆಲ್ಸೋ ನನಗೆ ಸಿಕ್ಕಾಪಟ್ಟೆ ಮಾರ್ನಿಂಗ್ ಸಿಕ್ನೆಸ್ ಇದೆ. ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬ ಮಾರ್ನಿಂಗ್ ಸಿಕ್ನೆಸ್ ಇದೆ. ಮತ್ತು ನೈಟ್ ಫುಲ್ಲು ನಿದ್ದೆನೇ ಬರಲ್ಲ. 2 ಗಂಟೆವರೆಗೂ ಮಲ್ಕೋತೀನಿ. 2 ಗಂಟೆ ಆದಮೇಲೆ ನಿದ್ದೆನೇ ಬರ್ತಿಲ್ಲ ನನಗೆ. ಎಷ್ಟು ಟ್ರೈ ಮಾಡಿದ್ರೂ ಬೆಳಗ್ಗೆ 6 ಗಂಟೆವರೆಗೂ ನಂಗೆ ನಿದ್ರೆನೇ ಬರ್ತಾಯಿಲ್ಲ. ಜಸ್ಟ್ ನಾನು ಏನೋ ಒಂದು ಡ್ರಾಮಾಸ್ ಏನೋ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ನೈಟು. ಪಾಸ್ಟ್ ಒಂದು ವೀಕಿಂದನೂ ಹಾಗೆ ಆಗ್ತಿದೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಏನೋ ಮನೇಲಿ ಕೆಲಸ ಇದೆ ಆ ಥರ ಎಲ್ಲ ಏನಿಲ್ಲ, ಬಿಕಾಸ್ ಅದ್ರ ಪಾಡ್ಗದ ಕಿಚನ್ ಹತ್ರ ನಡೀತಿರುತ್ತೆ ಅಷ್ಟೇ. ಏನಂತ ನನಗೂ ಅರ್ಥ ಆಗ್ತಿಲ್ಲ. ನಿದ್ದೆ ಬರಲ್ಲ, ಮತ್ತು ಒಂದೊಂದ್ಸರಿ ಹೆಡ್ಏಕ್, ಸಿಕ್ಕಾಟೆ ಹೆಡ್ಏಕ್ ಬರುತ್ತೆ. ಸಮ್ಟೈಮ್ಸ್ ಅನಿಸ್ಬಿಡುತ್ತೆ, ಬಿಕಾಸ್ ಲಾಸ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಹೀಗೆ ಆಗ್ತಿತ್ತಲ್ಲ. ಫಸ್ಟು ಮಂತಲ್ಲಿ ನನಗೆ ಈ ಥರ ಎಲ್ಲ ಸಿಮ್ಟಮ್ಸ್ ಇತ್ತಲ್ಲ, ಏನಪ್ಪ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದೆಲ್ಲ ಅಂತ ನನಗೆ ಫೀಲ್ ಆಗಿಬಿಡುತ್ತೆ ಒಂದೊಂದು ಸಲ. ಬಟ್ ಐ ಹೋಪ್ ಇಲ್ಲ ಅಂತ ನಾನು ಅಂದ್ಕೊತೀನಿ. ಬಟ್ ತುಂಬ ಮಾರ್ನಿಂಗ್ ಸಿಕ್ನೆಸ್ ಅಂತೂ ಇದೆ. ನಾನು ಆ್ಯಕ್ಚುಲಿ ತುಂಬ ಸೌಂಡ್ ಇದೆ, ಒಂದು ಮಧ್ಯೆ ಗ್ಯಾಪ್ ತೊಗೊಂಡ್ಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ, ಆಯಿತಾ? ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಮತ್ತು ಫಾಸ್ಟಾಗಿ ಹೇಳ್ಬಿಡ್ತೀನಿ ಎಷ್ಟು ಆಯಿತಾ ಅಂತ. ಯಾಕೆಂದರೆ ಪಾಪ ನೀವೆಲ್ಲ ಕೇಳ್ತಿದ್ರಿ, ಕಾಮೆಂಟಲ್ಲೂ ಕೇಳ್ತಿದ್ರಿ ಅದ್ರದ್ದು ವೀಡಿಯೋ ಒಂದು ಅಪ್ಲೋಡ್ ಮಾಡಿಬಿಡಿ ಬೇಗ, ಒಂದು ಸ್ವಲ್ಪ ನಮಗೂ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಮಂತಲ್ಲಿ ಬರ್ಡೇಗಳಿದೆ ಮಕ್ಳದ್ದು ಅಂತ ಹೇಳಿಬಿಟ್ಟು. ಫಸ್ಟು ಡೆಕೋರೇಷನಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಾನು ಚೂಸ್ ಮಾಡಿದ ಥೀಮ್ ಬಂದು ಮಾಷಾ ಆ್ಯಂಡ್ ಬಿಯರ್ ಥೀಮು. ಸೊ ಅವಳಿಗೆ ತುಂಬ ಇಷ್ಟ ಮಾಷಾ ಆಡೋದು ನೋಡಿದ್ರೆ ನನಗೆ ತುಂಬ ಇಷ್ಟ. ನನಗೂ ಸೋಮುಗೆ ಬಿಯರ್ ಇಷ್ಟ, ನನಗೆ ಮಾಷಾ ತುಂಬ ಇಷ್ಟ ಪರ್ಸ್ನಲಿ, ಆಯಿತಾ? ಅವಳಿಗೆ ಸಖತ್ತು ಫೇವ್ರೆಟ್ ಒಂದು ಕಾರ್ಟೂನ್ ಅದು. ಸೊ ಹಾಗಾಗಿ ಮಾಷಾ ಆ್ಯಂಡ್ ಬಿಯರ್ ಥೀಮ್ದೇ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟು ಡಿಸೈಡ್ ಮಾಡಿಕೊಂಡೆ. ಕೋಕೋಮೆಲನ್ ಅಂದರೆ ಎಲ್ಲರೂ ಮಾಡಿಸ್ತಾರೆ ನೋಡಿ, ಸೌಂಡು ಕೇಳಿಸ್ತಾ ಇದೆಯಾ? ಕೋಕೋಮೆಲನ್ನು ತುಂಬ ಎಲ್ಲರೂ ಮಾಡಿಸ್ತಾರೆ ಅಲ್ವಾ? ಸೊ ನನಗೆ ಆ ಥೀಮ್ ಮಾಡಿಸೋದಷ್ಟು ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿದೆ. ಈ ಒಂದು ಡೆಕೋರೇಷನ್ ಮಾಡಿಸೋದಕ್ಕೆ ನನಗೆ 1 ಮಿನಿಟ್. ಓಕೆ, ಆ ವಿಂಡೋ ಡೈರೆಕ್ಟಾಗಿ ಕೆಳಗಡೆ ಕಿಚನಿಗೆ ಕನೆಕ್ಟ್ ಇರೋದ್ರಿಂದ ಮೇಲೆ, ಸೊ ಅಲ್ಲಾಗೋದೇ ಇಲ್ಲ ಮಾಡೋದಕ್ಕೆ, ವಿಡಿಯೋನ ಮಾಡೋದಕ್ಕೆ ಅಲ್ಲಾಗಲ್ಲ. ಅದಕ್ಕೆ ಸೋಮು ರೂಮಿಗೆ ಬಂದಿದ್ದೀನಿ. ನಾನು ನಿಮಗೆ ಫಸ್ಟು ಡೆಕೋರೇಷನಿಂದ ಶುರು ಮಾಡ್ತೀನಿ, ಆಯಿತಾ? ಸೊ ಡೆಕೋರೇಷನಿಗೆ ಎಷ್ಟಾಯಿತು ಅಂತ ಹೇಳಿದ್ರೆ 9.5K ಆಯಿತು. ಸೊ ಅವರು ಒಂದು ಬಿಡ್ತು ಹೇಳಿದ್ರು, ನಂಗೆ ಅದು ಸರಿಯಾಗಿ ನೆನಪಿಲ್ಲ, ಬಟ್ ತುಂಬ ಚೆನ್ನಾಗಿ ಕವರ್ ಆಯಿತು ಅದು ಅಂತಲೇ ಹೇಳ್ಬೋದು. ಸೊ 9.5 ಅಂದರೆ 9,500 ರೂಪಾಯಿ ತೊಗೊಂಡ್ರು, ಕಂಪ್ಲೀಟಾಗಿ ತೊಗೊಂಡ್ರು. ನಂಗೆ ಒಂದು 500 ರೂಪಾಯಿ ಡಿಸ್ಕೌಂಟು ಕೊಟ್ಟಿಲ್ಲ ಅವರು, ಆ ರೀತಿ. ಸೊ ಆ ಇವೆಂಟ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡೋದಾದರೆ ಚೆಕ್ಔಟ್ ಮಾಡಿ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಹಾಕಿರ್ತೀನಿ, ನಿಮಗೆ ಬೇಕು ಅಂದರೆ ನೀವು ಚೆಕ್ ಮಾಡ್ಕೋಬೋದು, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಂದು ಫೋಟೋಗ್ರಫಿ ಬಂದು ನಾನು ನಾಗೇಶ್ ಅಂತ ಅವ್ರ ಹತ್ರ ನಾನು ಬುಕ್ ಮಾಡ್ಕೊಂಡಿದ್ದೆ. ನಮ್ಮ ಪಾಪುದು ನಾಮಕರಣನೂ ಅವರೇ ಮಾಡಿದ್ದಿದ್ದು. ಮತ್ತು ಕೆಲವೊಂದು ಶೂಟ್ಸ್ ಎಲ್ಲ ನಾನು ಮುಂಚೆ ಎಲ್ಲ ಅವ್ರ ಹತ್ರನೇ ಮಾಡಿಸ್ತಾ ಇದ್ದಿದ್ದು, ಹಾಗಾಗಿ ಅವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಎಷ್ಟಾಯಿತು ಅಂದರೆ ಜಸ್ಟ್ ಅದು ಫೋಟೋಸ್ ಅಷ್ಟೇ ನಾನು ತೊಗೊಂಡಿದ್ದು. ವೀಡಿಯೋಸ್ ಎನಿವೇಸ್ ನನ್ನ ಫೋನಲ್ಲೇ ನಾನು ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಫೋಟೋಸ್ ಅಷ್ಟೇ ನಾನು ಪ್ಯಾಕೇಜ್ ತೊಗೊಂಡಿದ್ದು. ಅದಕ್ಕೆ 6,000 ತೊಗೊಂಡ್ರು ಅವರು, ಆಯಿತಾ? ಸೊ 6,000ದಲ್ಲಿ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತವರೆಗೂ ಫೋಟೋ, ಅಂದರೆ ನನಗೆ ಒಂದು 2-3 ಅವರ್ ಅವ್ರು ಅಲ್ಲೇ ಇದ್ಬಿಟ್ಟು ಫೋಟೋಸ್ನ ತೆಗೆದ್ರು. ಅನ್ಲಿಮಿಟೆಡ್ ಫೋಟೋಸ್ ಇರುತ್ತೆ ಅಂತ, ಬಟ್ ಮೋಸ್ಟ್ಲಿ ಎಡಿಟೆಡ್ ಅವರು ವೆರಿ ಲಿಮಿಟೆಡ್ ಫೋಟೋಸ್ನ ಕೊಡ್ತಾರೆ ಅಂತ ನಾನು ಅಂದ್ಕೊತೀನಿ. ಇನ್ನು ನನಗೂ ಬಂದಿಲ್ಲ ಫೋಟೋಸು, ಹಾಗಾಗಿ ನನಗೆ ಐಡಿಯಾ ಇಲ್ಲ ಅದು ಎಷ್ಟು ಬರ್ಬೋದು ಏನು ಎತ್ತ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟು ಬಂದು ಅದಕ್ಕೆ 6,000ನಾ? ಈಗ 9.5 ಪ್ಲಸ್ 6,000 ನೀವೇ ಕೌಂಟ್ ಮಾಡ್ಕೊಳ್ಳಿ. ಇನ್ನು ಕೇಕಿಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂದರೆ, ಕೇಕು 4 kg ಕೇಕು. 4 kg ಕೇಕಿಗೆ ನಾವು 2,700 ರೂಪಾಯಿ ಕೊಟ್ವಿ. ಸೊ ಅದು ನಾರ್ಮಲ್ ಕೇಕು, ಓಕೆನಾ? ನೀವೇನು ಸ್ವಲ್ಪ ಫ್ಯಾನ್ಸಿ ಕೇಕೆಲ್ಲ ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹೈ. ಸೊ ನೀವು ನೋಡ್ಕೊಳ್ಳಿ. ನನ್ನ ಬಜೆಟ್ನ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇರೋದು. ನನಗೆ ಏನಂತ ಹೇಳಿದ್ರೆ, ಈ ಫ್ಯಾನ್ಸಿ ಕೇಕು ಅದೆಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾವುದೇ ಏನೇ ಆದ್ರೂ ನಂಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ.
ತುಂಬ ಸಿಂಪಲ್ ಆಗಿರಬೇಕು. ಇವೆಂಟ್ ನನಗೆ ಹೆಂಗೆ ಅಂದರೆ ನನಗೆ ಬಂದವ್ರನ್ನ ನಾನು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ನಾನು ಮಾತಾಡ್ಸೋ ಥರ ನನಗಿರಬೇಕು. ನನಗೆ ಅಷ್ಟು ಕಂಫರ್ಟಬಲ್ ಆಗಿರಬೇಕು. ತುಂಬ ಜನ ಕರೆದ್ಬಿಟ್ಟು ಯಾರನ್ನೂ ಮಾತಾಡ್ಸೋಕ್ಕಾಗದೆ ಅಲ್ಲಿ ಇಲ್ಲಿ ಸುಮ್ಮನೆ ಮುಖ ನೋಡಿ ಸ್ಮೈಲ್ ಮಾಡಿ ಹಾಗೆ ಕಳಿಸ್ಬಿಡೋಣ ಆ ಥರ ನನಗಿಲ್ಲ. ನನಗೆ ಎಲ್ಲರನ್ನೂ ಮಾತಾಡಿಸ್ಬೇಕು ಪ್ರತಿಯೊಬ್ಬರೂ ಅಂತ ಹೇಳ್ಬಿಟ್ಟು ನಾನು ಈ ಥರ ಸ್ಮಾಲ್ ಇವೆಂಟ್ನ ಜಾಸ್ತಿ ಆರ್ಗನೈಸ್ ಮಾಡೋದು. ಸೊ ದಟ್ ನಾನು ಎಲ್ರಿಗೂ ಐ ಟು ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ಮಾತಾಡ್ಬೋದು ಎಲ್ಲರ ಹತ್ರ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿ ನಿಮ್ಮ ಬಜೆಟಿಗೆ ಈ ಥರ ಸೂಟ್ ಆದರೆ ನೀವು ಮಾಡಿ, ಅದರ್ವೈಸ್ ನಿಮ್ಗೆ ಹೆಂಗೆ ಇಷ್ಟ ಆಗೋದು ನೀವು ಆ ಥರ ಮಾಡ್ಬೋದು. ಓಕೆನಾ. ಸೊ ಕೇಕಿಗೆ 2700 ರೂಪಾಯಿ ಆಯಿತು. ಅವರೊಂದು ಸ್ವಲ್ಪ ಕಮ್ಮಿ ಮಾಡಿದ್ರು ನಮ್ಗೆ ಆ್ಯಕ್ಚುಲಿ. ಯಾಕೆಂದರೆ 4 kg ಕೇಕಲ್ಲಿ 4 kg ಕೇಕ್ ಇರಲಿಲ್ಲ ಎಕ್ಸಾಕ್ಟ್ಲಿ. ನಾನು ತೂಕ ಮಾಡಿಸ್ಬಿಟ್ಟೆ. ಅವರು ಮುಂಚೆನೇ ಪ್ಯಾಕ್ ಮಾಡಿಟ್ಟಿದ್ರೆ ನಾನು ಅಲ್ಲೇ ಮಂಗ ಆಗ್ಬಿಡ್ತಿದ್ದೆ. ನಾನು ಅದನ್ನು ಓಪನ್ ಮಾಡಿಸ್ಬಿಟ್ಟು ತೂಕ ಮಾಡಿಸ್ದೆ. ಅದನ್ನು ತೂಕ ಮಾಡಿ ನನ್ನ ಕಣ್ಮುಂದೆನೆ ಅಂತ ಅಲ್ಲಿ ನೋಡಿದ್ರೆ ಒಂದು 400 grams ಏನೋ ಕಮ್ಮಿ ಇತ್ತು ಅಲ್ಲಿ, ಆಯಿತಾ. ಅದಕ್ಕೆ ಅವರು ಕಮ್ಮಿ ಮಾಡಿದ್ರು, ನನಗೆ ಅಮೌಂಟು ಸ್ವಲ್ಪ ಕಮ್ಮಿ ಮಾಡಿದ್ರು. ಹಿಂಗಾಯಿತು. ಅದಾಯ್ತಾ. 2700 ರೂಪಾಯಿ ಅಂತ ನೀವು ಕೌಂಟ್ ತೊಗೋಬೋದು. ಬಿಕಾಸ್ ಅದ್ರ ಜೊತೆ ನಾವು ಮಿಕ್ಸ್ಚರು ಅದು ಇದು ಏನೇನೋ ಸುಮಾರು ತೊಗೊಂಡ್ವಿ ಅಲ್ಲಿ, ಕಪ್ ಕೇಕ್ಸು ಅದೆಲ್ಲ ತೊಗೊಂಡ್ವಿ. ಸೊ ನೀವು ಇನ್ನೂ ಒಂಚೂರು ಜಾಸ್ತಿನೇ ಕೌಂಟ್ ಮಾಡ್ಕೊಬೋದು ಬೇಕಾದರೆ ಕೇಕ್ ವಿಷಯದಲ್ಲಿ. ನೆಕ್ಸ್ಟು ಇನ್ನೇನಿದೆ, ಕ್ಯಾಟ್ರಿಂಗ್, ಊಟಕ್ಕೆ ಏನು ಅಂತ. ಆಮೇಲೆ ಸುಮಾರು ಜನ ಹೇಳ್ತಾ ಇದ್ರಿ ಊಟಕ್ಕೆ ಸ್ವಲ್ಪ ನೀವು ಆಪ್ಷನ್ಸ್ ಜಾಸ್ತಿ ಇಡ್ಬೋದಿತ್ತು ಅಂತ. ಏನಂತ ಹೇಳಿದ್ರೆ ನನಗೂ ಹಂಗೆ ಅನ್ನಿಸ್ತು. ಬಟ್ ಅದು ಮತ್ತೆ ಪಂಕ್ತಿ ಊಟ ಆಗ್ಬಿಡತ್ತೆ ಅಲ್ವಾ. ನಾನಿವಾಗ ಮತ್ತೆ ಹಂಗೆ ಫುಲ್ಲು ಜಾಸ್ತಿ ಆಪ್ಷನ್ನ ಕೊಟ್ಟರೆ ಅದು ಸಂಜೆ ಟೈಮ್ ಸ್ನ್ಯಾಕ್ ಆಗಲ್ಲ. ಬಿಕಾಸ್ ಅವಳದು ಬರ್ಡೇ ಟೈಮ್ ಇದ್ದಿದ್ದೇನೆ 6 o'clock 7:30 ವಿಲ್ ಎಂಡ್ ಅಪ್ 7:30 ಅಂತಲೇ ನಾವು ಹಂಗೆ ಪ್ಲ್ಯಾನ್ ಮಾಡಿದ್ದಲ್ವ. ಸೊ ಅಷ್ಟು ಬೇಗನೆ ಯಾರು ಡಿನ್ನರ್ ಎಲ್ಲ ಮಾಡ್ಕೊಂಬಿಡ್ತಾರೆ ಅಂತೇಳಿ ನಾನು ಆ ಥರ ಪ್ಲ್ಯಾನ್ ಮಾಡಿದ್ದು. ಮೊಸರನ್ನ ಮತ್ತು ಏನು ಬಿಸಿಬೇಳೆಬಾತು, ಅದ್ರ ಜೊತೆ ಒಂದು ಲಡ್ಡು, ಇಷ್ಟನ್ನ ನಾನು ಹೇಳಿದ್ದೆ. ನಾನು ಸ್ವಲ್ಪ ಲೇಟ್ ಆಗಿದ್ರೆ ಮೇ ಬಿ ಎಲ್ಲ ಫುಲ್ ಕಂಪ್ಲೀಟಾಗಿ ಒಂದು ಡಿನ್ನರ್ ಇದನ್ನೇ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಏನು ಗೊತ್ತಾ, ಬರ್ಡೇ ಟೈಮಲ್ಲಿ ನಾವು ಪಂಕ್ತಿ ಊಟ ಹಾಕು ಅಂತ ಕೂತ್ಕೊಂಡ್ರೆ ಅಲ್ಲಿ ಸ್ಟೇಜಲ್ಲೂ ಜಾಗನೂ ಸಾಲೋದಿಲ್ಲ, ಏನೂ ಇಲ್ಲ. ಮತ್ತು ತುಂಬ ಮೆಸಪ್ ಆಗುತ್ತೆ. ಬಿಕಾಸ್ ಅದನ್ನು ನನ್ನ ಸೀಮಂತ ಟೈಮಲ್ಲಿ ನಾನು ನೋಡಿದೆ. ಅವರು ನನಗೆ ಕ್ಯಾಟ್ರಿಂಗ್ ಅವ್ರು ಏನು ಹೇಳಿಬಿಟ್ರು ಅಂದರೆ, ಮೇಡಮ್ ಇದು ಬಫೆಟ್ ಸಿಸ್ಟಮ್ ಮಾಡಿಬಿಡೋಣ, ಚೆನ್ನಾಗಿರುತ್ತೆ, ಎಲ್ಲರೂ ಆರಾಮಾಗಿ ಕೂತ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ರು. ಸುಮಾರು ಜನ ಇನ್ವೈಟ್ ಮಾಡಿಬಿಟ್ಟಿದ್ದೀನಿ ಸೀಮಂತಕ್ಕೆ. ಎಲ್ಲ ಒಟ್ಟಿಗೆ ನುಗ್ತಾ ಇದ್ರು ಅಲ್ಲಿ. ಲಿಟ್ರಲಿ ಒಂಥರ ಆಗ್ಬಿಡ್ತು. ನಂಗೆ ತೀರಾ ಮೆಸಪ್ ಅನ್ನಿಸ್ತು. ಸೊ ಆ ಪ್ಲಾನ್ ಬೇಡವೇ ಬೇಡ ಅಂತ ಸಿಂಪಲಾಗೇ ಇಟ್ಬಿಡೋಣ, ಆರಾಮಾಗೆ ಇದಾಗಲಿ ಅಂತ. ಬಿಕಾಸ್ ಬಫೆಟ್ ಇಟ್ಟಾಗ ಏನಾಗುತ್ತೆ, ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಅಲ್ಲಿ ಅರೇಂಜ್ ಮಾಡಿದ್ದೀನಲ್ಲ ಚೇರೆಲ್ಲ ಆ ಕಡೆ ಈ ಕಡೆ ತೆಗೆದು ಹೆಂಗೆಂಗೋ ಆಗಿತ್ತು. ಬಿಕಾಸ್ ಜಾಗ ತುಂಬ ಚಿಕ್ಕದಲ್ವಾ, ಹಾಗಾಗಿ ಅದು ನನ್ನ ಮೈಂಡಲ್ಲೇ ಇರಲಿಲ್ಲ. ಸೊ ಸಿಂಪಲ್ಲಾಗಿದ್ದರಿಂದ ಬೇಗನೆ ಮುಗೀತು. ಎಲ್ರಿಗೂ ಮನೆಗೆ ಹೋಗಬೇಕು ಅಂತ ಅರ್ಜೆಂಟ್ ಅಲ್ವಾ. ಈ ಈವೆಂಟ್ ಮುಗೀತಿದ್ದಂಗೆ ಏನೇನೋ ಕೆಲಸಗಳು ಬಿಟ್ಟು ಬಂದಿರ್ತಾರೆ. ಕೆಲವೊಬ್ರು ಸೀರಿಯಲ್ಸ್ನ ಬಿಟ್ಟು ಬಂದಿರ್ತಾರೆ, ಕೆಲವರು ಬಿಗ್ ಬಾಸ್ ಅಂತಾರೆ. ಸೊ ಹಾಗಾಗಿ ಎಲ್ಲರೂ ಫಾಸ್ಟಾಗಿ ಮನೆಗೆ ಹೋಗ್ಬೇಕು ಅಂತ ಇದು ಮಾಡೋ ಇದರಲ್ಲಿ ಒಂದೇ ಸರಿ ಹಂಗೆ ಮೆಸಪ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಅಷ್ಟು ಸಿಂಪಲ್ ಮೆನುನ ನಾನು ಹೇಳಿದ್ದು. ಅದಕ್ಕೆ 4500 ರೂಪಾಯಿ ತೊಗೊಂಡ್ರು. ಓಕೆ ಅನ್ನಿಸ್ತು ನನಗೂ. ತುಂಬ ಚೆನ್ನಾಗಿರುತ್ತೆ. ನಾವು ಪ್ರತಿ ಸರಿ ಅವ್ರ ಹತ್ರ, ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಗಂತೂ ಎವ್ರಿ ಇಯರ್ ಅವರೇ ನಮಗೆ ಎಲ್ಲ ಮಾಡಿಕೊಡೋದು. ಈ ಮನೆಗೆ ಬಂದಾಗಿಂದ ಆಲ್ಮೋಸ್ಟ್ ಎಲ್ಲ ಫಂಕ್ಷನಿಗೂ ಅವ್ರ ಹತ್ರನೇ ನಾವು ಒಂದು ಕಂಪ್ಲೀಟ್ ಅವರಿಗೆ ಊಟದೆಲ್ಲ ಹೇಳೋದು. ಅವ್ರದ್ದು ಕೂಡ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನೋಡಿ, ಓಕೆನಾ. ಅದರಲ್ಲಿ ನಾನು ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗೆ ಬೇಕು ಅವರಿಗೆ ಫೋಟೋಗ್ರಫಿ ಆಗಿರಲಿ, ಡೆಕೋರೇಷನ್ಸ್ ಅವರಾಗಿರಲಿ ಎಲ್ಲ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸುಮ್ಮನೆ ಕಾಲ್ ಮಾಡಬೇಡಿ. ನಿಮ್ಮದು ಕಂಪ್ಲೀಟ್ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರನೇ ಮಾಡಿ. ಆಮೇಲೆ ನನಗೆ ಫೋನ್ ಮಾಡಿಬಿಟ್ಟು ಅವರು ಯಾಕೆ ಮೇಡಮ್ ಹಿಂಗೆ ಹಾಕಿದ್ದೀರಾ ನಮ್ಮ ನಂಬರು ಅಂತ ನನಗೆ ಕೇಳಿಬಿಡ್ತಾರೆ. ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರನೇ ಮಾಡಿ, ಓಕೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೆಷ್ಟು ಪಾಪುದು ಇಂಥ ಅವಳದು ಡ್ರೆಸ್ಗಳೇ ಒಂದು 8,000 ಆಯಿತು. ಬಿಕಾಸ್ 4 ಪೇರ್ ಬಟ್ಟೆನ ತಂದಿದ್ದೆ ನಾನು. ಯಾವುದು ಅವಳಿಗೆ ಕಂಫರ್ಟಬಲ್ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು 4 ಪೇರ್ ಬಟ್ಟೆನ ತೊಗೊಂಡಿದ್ದು ನಾನು ಅವಳಿಗೆ ಈ ಸಲ ಬರ್ಡೇಗೆ. ಎಲ್ಲನೂ ಫಸ್ಟ್ ಟ್ರೈಯಲ್ಲೇ ತೊಗೊಂಡಿದ್ದು. ಎಲ್ಲ ಅಂಡರ್ 2000 ರೂಪೀಸ್ ಒಳಗೇನೆ, ಓಕೆನಾ. 1600, 1800, 1899 ಆ ಥರ ಎಲ್ಲ 2000 ಒಳಗೇನೆ ನಾನು ತೊಗೊಂಡಿರೋದು. ಆ್ಯಂಡ್ ಅವಳ ಕಂಪ್ಲೀಟ್ ಶಾಪಿಂಗ್ನ ಕನ್ಸಿಡರ್ ಮಾಡೋಕ್ಕೆ ಹೋದರೆ ಅವಳಿಗೆ ತೊಗೊಂಡಿರೋಂಥ ಶೂಸ್ ಆಗಿರಲಿ, ಆಕ್ಸೆಸರೀಸ್ ಆಗಿರಲಿ, ಅಥವಾ ಅವಳಿಗೆ ತೊಗೊಂಡಿರೋಂಥ ಗಿಫ್ಟ್ಗಳಾಗಿರಲಿ, ಚಿಕ್ಕ ಪುಟ್ಟದ್ದು ಹೋದಾಗೆಲ್ಲ ಅದು ಇದು ಬೇಕು ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡೋದಾದರೆ ಅವಳದೇ ಒಂದು ಅರೌಂಡ್ ಒಂದು 15,000 ಎಬವ್ ಅಂತ ಕನ್ಸಿಡರ್ ಮಾಡ್ಬೋದು, ಓಕೆನಾ. ಅಷ್ಟರವರೆಗೂ ಆಗಿದೆ, ಎಕ್ಸ್ಟೆಂಡ್ ಆಗಿದೆ 15,000ವರೆಗೂ. ಸೊ ಬೇಬಿದು ಬಿಟ್ಟು ನೀವು ಕನ್ಸಿಡರ್ ಬರೀ ಈವೆಂಟದ್ದು ಕನ್ಸಿಡರ್ ಮಾಡೋದಾದರೆ ಇದನ್ನು ಬಿಟ್ಟು
ನೀವು ಅಷ್ಟನ್ನು ಕೌಂಟ್ ಮಾಡ್ಕೋಬೋದು. ಡೆಕೋರೇಷನ್ ಮತ್ತು ಫೋಟೋಗ್ರಫಿ ಮತ್ತು ಕ್ಯಾಟ್ರಿಂಗ್ ಸರ್ವಿಸು ಮತ್ತು ಇನ್ನೊಂದು ಶಾಮಿಯಾನ ಇದೆಯಲ್ಲ, ಶಾಮಿಯಾನಕ್ಕೆ 4,000 ರೂಪಾಯಿ ಕೊಟ್ಟಿದ್ದು. ಅದರಲ್ಲಿ ವೈಟ್ ಕಲರ್ದು ಬ್ಯಾಕ್ ಡ್ರಾಪ್ಸ್ ಹಾಕಿದ್ದೆ ಹಿಂದೆ ಫುಲ್ಲು ಕವರ್ ಮಾಡೋದಕ್ಕೆ. ವೈಟ್ ಕಲರ್ ಬ್ಯಾಕ್ ಡ್ರಾಪ್ಸ್ ಹಾಕಿಸ್ಬಿಟ್ಟು ಫುಲ್ಲು ಎಲ್ಲೋ ಏನೋ ಕಾಣದೇ ಇರೋ ಥರ, ಐ ಮೀನ್ ಹಿಂದ್ಗಡೆ ಇದು ಬ್ಯಾಕ್ಗ್ರೌಂಡಲ್ಲಿ ಗೋಡೆ ಏನೋ ಕಾಣದೇ ಇರೋ ಥರ ನಾವು ಅದನ್ನು ಹಾಕ್ಸಿದ್ವಿ. ಅದಕ್ಕೆ 4,000 ಇಸ್ಕೊಂಡ್ರು. ಮತ್ತು 30 ಚೇರ್ಗಳನ್ನ ತರಿಸಿದ್ವಿ, 1 ಟೇಬಲ್ ತರಿಸಿದ್ವಿ ಅಷ್ಟೇ. 1 ಟೇಬಲ್ಲು ಅದೇ ಅವ್ರಿಗೆ ಊಟಕ್ಕೆ ಕೊಡೋದಕ್ಕೆ ಅಂತ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು 1 ಟೇಬಲ್ನ ತರಿಸಿದಾಯ್ತಾ. ಅಷ್ಟೇ, ಇದಕ್ಕೆ ಇಷ್ಟ ಆಯಿತು. ಸೊ ನೀವೇ ಕೌಂಟ್ ಮಾಡ್ಕೊಳ್ಳಿ, ಲೆಸ್ ದ್ಯಾನ್ 35,000 ಒಳಗೆ ಅಷ್ಟು ಗ್ರ್ಯಾಂಡಾಗೆ ಒಂದು ಬರ್ಡೇ ಪಾರ್ಟಿನ ಮಾಡಿರೋದು. ಇನ್ನು ಸೋಮುದು ಒಂದು ಶಾಪಿಂಗ್ನ ಕನ್ಸಿಡರ್ ಮಾಡೋದಾದರೆ ಅವರು ಲೆಸ್ ದೆನ್ 3,000 ರುಪೀಸ್ ಅಂತ ಹೇಳ್ಬೋದು. ನನ್ನ ಶಾಪಿಂಗ್ ಕನ್ಸಿಡರ್ ಮಾಡೋದಾದರೆ ನಾನು ರೆಂಟಲ್ ಔಟ್ಫಿಟ್ನ ತೊಗೊಂಡಿದ್ದೆ, ದಟ್ ಈಸ್ ಅರೌಂಡ್ 1,800 ರುಪೀಸ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಂತೂ ಇಲ್ಲ, 1,800 ರುಪೀಸ್. ಅವ್ರದ್ದು ಕೂಡ ಡೀಟೇಲ್ಸ್ನ ನೀವು ಕೇಳ್ತಾ ಇದ್ರಿ ಲಾಸ್ಟ್ ಟೈಮು. ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ ಅಂತ ನನಗೆ ಅನ್ನಿಸ್ತು. ಬಟ್ ಮೇಕ್ ಶೋರ್ ನೀವು ಅವ್ರ ಹತ್ರ ತೊಗೋಬೇಕಾದ್ರೆ, ಅವ್ರ ಹತ್ರ ಅಂತಲ್ಲ ನಾನು ಹೇಳ್ತಿರೋದು, ನೀವು ಯಾರ ಹತ್ರನೇ ರೆಂಟಲ್ ಔಟ್ಫಿಟ್ನ ನೀವು ತೊಗೋತಿದ್ದೀರಾ, ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಮೇಕ್ ಶೋರ್ ಅವರು ಅದನ್ನು ಡ್ರೈ ಕ್ಲೀನ್ ಮಾಡಿರ್ತಾರ ಏನು, ಅಥವಾ ಯೂಸ್ಡಾ ಇನ್ನೂ ಇಲ್ವಾ ಅಂತ ನೋಡಿಕೊಂಡು ತೊಗೊಳ್ಳಿ. ಬಿಕಾಸ್ ಕೆಲವೊಬ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ದಾಗ ಏನಾದರೂ ಅಲರ್ಜೀಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಯೂಶ್ವಲಿ ಯೂಸ್ಡ್ ಕ್ಲಾತ್ ನಾನು ಜಾಸ್ತಿ ಅಷ್ಟು ಇಷ್ಟಪಡಲ್ಲ. ಅವರಿಗೆ ನಾನು ಮುಂಚೆನೇ ಕೇಳ್ಕೊತೀನಿ ಡ್ರೈ ಕ್ಲೀನ್ ಆಗಿದೆಯಾ, ಆಮೇಲೆ ಎಷ್ಟು ಸರಿ ಯೂಸ್ ಆಗಿದೆ ಇದು ಏನು ಅಂತ ಕೇಳಿಕೊಂಡು ಡ್ರೈ ಕ್ಲೀನ್ ಆಗಿರೋ ಅಂಥದ್ದನ್ನು ನಾನು ಪರ್ಚೇಸ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅದು ಹೊಸ ಬಟ್ಟೆ ಆಗಿರಬೇಕು. ಇನ್ನೇನು ಅವ್ರು ರೆಂಟಲ್ಲಿ ಕೊಡೋದಕ್ಕೆ ಸ್ಟಿಚ್ ಮಾಡಿ ಇಟ್ಟಿರ್ತಾರಲ್ಲ ಆ ಟೈಮಲ್ಲಿ ಇದ್ದರೆ ಅಂಥದ್ದನ್ನ ತೊಗೋತೀನಿ ಜಾಸ್ತಿ ನಾನು. ಸೊ ಹಂಗೂ ನೀವು ಪ್ಲ್ಯಾನ್ ಮಾಡ್ಕೋಬೋದು, ಓಕೆನಾ. ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವುದು ಹೊಸ ಔಟ್ಫಿಟ್ಟು, ಯಾವ್ದು ಹಳೆ ಔಟ್ಫಿಟ್. ಆ್ಯಂಡ್ ನೋಡಿದ ತಕ್ಷಣ ಯೂಸೇಜೆಲ್ಲ ನಿಮಗೂ ಅರ್ಥ ಆಗುತ್ತೆ ಯಾವುದಂತ. ತುಂಬ ಯೂಸ್ ಆಗಿರೋದಾದರೆ ಸಿಕ್ಕಾಬಟ್ಟೆ ಡ್ರೈ ವಾಶ್ ಆಗಿ 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 ಅದು ಸ್ವಲ್ಪ ಒಳಗಡೆ ಬಟ್ಟೆ ಎಲ್ಲ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಅಲ್ವಾ, ಅದೇನು ಹೇಳ್ಕೊಡ್ಬೇಕಂತೇನಿಲ್ಲ. ಸೊ ಈಸಿಯಾಗಿ ನಿಮಗೂ ಅರ್ಥ ಆಗಿಬಿಡುತ್ತೆ ಅಷ್ಟೇ. ಲೆಸ್ ದೆನ್ 35,000 ಗೈಸ್ ನಿಜವಾಗ್ಲು. ಅದನ್ನು ಬಿಟ್ಟು ಎಕ್ಸ್ಟ್ರಾ ನಾವು ಏನಂದರೆ ನಮ್ಮ ಸೋಮು ಹೆಂಗಂದರೆ, ಯಾರೇ ಒಬ್ಬರು ಲೇಬರ್ಸ್ ಬರಲಿ, ಒಂದು ಫೋಟೋಗ್ರಫಿ ಜೊತೆ ಯಾರು ಹೆಲ್ಪಿಂಗಿಗೆ ಬರಲಿ, ಅಥವಾ ಫೋಟೋಗ್ರಾಫರ್ಸೇ ಆಗಿರಲಿ, ಅಥವಾ ಒಂದು ಡೆಕೋರೇಷನ್ ಮಾಡೋ ಹುಡುಗರುಗಳು ಟೀಮೇ ಆಗಿರಲಿ, ಯಾರು ಬಂದ್ರೂ ಕೂಡ ಅವರೆಲ್ಲರೂ ಕೈಗೂ 500 ರೂಪಾಯಿ ಕೊಟ್ಬಿಟ್ಟು ಕಳಿಸ್ತಾರೆ ಸೋಮು. ಅದು ಯೂಶ್ವಲಿ ನಾವು ಯಾವಾಗಲೂ ಹಂಗೆ ಮಾಡೋದು. ಏನಾದ್ರು ಕಾಫಿ ಏನಾದ್ರು ತೊಗೊಳ್ಳಿ ಅಂತ, ಸುಮ್ಮನೆ ಜಸ್ಟ್ ಅವರಿಗೆ ಒಂದು ಇದ್ರ ಥರ ಅಷ್ಟೇ. ತುಂಬ ಹೊತ್ತು ಕೆಲಸ ಮಾಡಿರ್ತಾರಲ್ವಾ ಪಾಪ, ಹೋಗ್ತಾ ಒಂದು ಕಾಫಿ ಕುಡ್ಕೊಂಡು ಹೋಗಲಿ ಅಂತ ಒಂದು 500 ರೂಪಾಯಿ, ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಅದು ಅವ್ರ ಖುಷಿಗೆ ಅವ್ರು ಕೊಡ್ತಾರೆ ಅಷ್ಟೇ, ಓಕೆನಾ. ಸೊ ಅದನ್ನು ಬಿಟ್ಟರೆ ಲೆಸ್ ದೆನ್ 35,000 ಇನ್ನೂ ಕಮ್ಮಿನೂ ನೀವು ಮಾಡ್ಕೋಬೋದು. ಬಿಕಾಸ್ ಇಲ್ಲಿ ಗೊಂಬೆ ಬಟ್ಟೆಗಳಿಗೆಲ್ಲ ನಾನು ಜಾಸ್ತಿ ದುಡ್ಡು ಹಾಕಿದ್ದೀನಿ, ಅವಳ ಬಟ್ಟೆಗಳು ಕೆಲವೊಂದು ಆಕ್ಸೆಸರೀಸ್ಗೆಲ್ಲ ನಾನು ಜಾಸ್ತಿ ದುಡ್ಡು ಹಾಕಿದ್ದೀನಿ. ಇನ್ನೂ ಕೂಡ ಕಮ್ಮಿ ಮಾಡ್ಬೋದು, ಇನ್ನು 20,000 ಒಳಗೇನೂ ನೀವು ಇದನ್ನು ಫಿನಿಶ್ ಮಾಡ್ಕೋಬೋದು, ಓಕೆನಾ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ 20,000 ಒಳಗೇನೂ ಕೂಡ ಫಿನಿಶ್ನ ಮಾಡ್ಬೋದು, ತುಂಬ ಚೆನ್ನಾಗೆ ಪ್ಲ್ಯಾನ್ ಮಾಡಿಕೊಂಡು. ಮತ್ತು ಸುಮಾರು ಜನ ಬರ್ತಡೇ ನಿಮ್ದ ಪಾಪುದ ಅಂತ ಕೇಳ್ತಾಯಿದ್ರು. ನಂಗೆ ಆ ಕಮೆಂಟ್ಗಳು ನೋಡಿದಾಗ ತುಂಬ ನಗು ಬರ್ತಾಯಿತ್ತು. ಬಟ್ ಡೈರೆಕ್ಟಾಗೂ ನಂಗೆ ಸುಮಾರು ಜನ ಹಂಗೆ ಇಲ್ಲಿ ಬಂದಾಗ ಹಂಗೆ ಕೇಳಿದ್ರು. ನಾನು ಏನು ಮಾಡಲಿ ಗೈಸ್, ನಾನು ಅಷ್ಟು ಕ್ಯೂಟಾಗಿ ಉಟ್ಬಿಟ್ಟಿದ್ದೀನಿ, ನಾನು ಏನು ಮಾಡಲಿ, ಈ ಭೂಮಿ ಮೇಲೆ ನಾನು ಇಷ್ಟು ಕ್ಯೂಟಾಗಿ ಉಟ್ಬಿಟ್ಟಿದ್ದೀನಿ. ನಾನು ಎಷ್ಟು ಸಿಂಪಲಾಗಿದ್ರೂ ನಾನು ಗ್ರ್ಯಾಂಡಾಗಿದ್ದೀನಿ ಅನ್ನೋ ಥರನೇ ನೀವೆಲ್ಲ ಅಂದ್ಕೊತೀರ. ನಾನು ಏನು ಮಾಡಲಿ ಹೇಳಿ ನೋಡೋಣ. ನಾನು ಒಂದು ಚಿಕ್ಕದೊಂದು ಓಲೆ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ತುಂಬ ವೆರಿ ಮಿನಿಮಲ್ ಮೇಕಪ್, ಒಂದು ಲಿಪ್ಸ್ಟಿಕ್ ಜಾಸ್ತಿ ಡಾರ್ಕಾಗಿ ಹಾಕ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಒಂದು ಆ ಡ್ರೆಸ್ಸು ಏನು ಗ್ರ್ಯಾಂಡಾಗಿತ್ತ ಹೋಗಲಿ, ಏನೇನಾದ್ರು ಎಲ್ಲ ಏನಾದ್ರು ಇತ್ತಾ, ಏನೂ ಇಲ್ಲ. ಆಮೇಲೆ ಒಂದು ನೆಕ್ ಪೀಸ್ ಹಾಕ್ಕೊಂಡಿದ್ದೆ, ವೆರಿ ಸಿಂಪಲ್. ನಾನು ಇರೋದೇ ಹಾಗೆ, ನಾನು ಹೆಂಗೆ ರೆಡಿ ಆದ್ರೂ ನಾನು ಆ ಥರನೇ ಕಾಣ್ತೀನಿ. ನಾನು ಹೆಂಗೆ ಎಷ್ಟೇ ಸಿಂಪಲಾಗಿ ನಾನು ಎಷ್ಟೇ ಸಿಂಪಲಾಗಿ ಚಿಕ್ಕದೊಂದು ಹಿಂಗೆ ಹಾಕ್ಕೊಂಡು ಹಿಂಗೆ ಕ್ಲಿಪ್ ಹಾಕ್ಕೊಂಬಿಟ್ಟಿದ್ದೆ ಅಷ್ಟೇ. ಅದೇನು ಗ್ರ್ಯಾಂಡು. ನಾನು ಏನಾದರೂ ಹೇರ್ ಸ್ಟೈಲ್, ನಾನು ಯಾರು ಹೇರ್ ಆರ್ಟಿಸ್ಟ್ನ ಕರ್ಕೊಂಡು ಬಂದುಬಿಟ್ಟು ಇದೆಲ್ಲ ನಾನು ಏನೂ ಮಾಡಿಸೇ ಇಲ್ಲ ಅಲ್ವಾ. ಇನ್ನೂ ಆ ಥರ ಪ್ರಿನ್ಸಸ್ ಡ್ರೆಸ್ಸಿಗೆ ನಾನು ಇನ್ನು ಹೇರ್ಡು ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿಸ್ಕೊಬೋದಿತ್ತು. ಬಟ್ ತುಂಬ ಸಿಂಪಲಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ನಾನೊಂದು ಲೆಸ್ ದೆನ್ 10 ಮಿನಿಟ್ಸಲ್ಲಿ ನಾನು ರೆಡಿ ಆಗಿದ್ದು ಲುಕ್ ಅದು. ನಿಜವಲ್ಲೂ ಹೇಳಬೇಕಂದ್ರೆ ಲೆಸ್ ದೆನ್ 10 ಮಿನಿಟ್ಸ್. ನಮ್ಮ ಮನೆಗೆ ಬಂದವ್ರಿಗೆ ಗೊತ್ತು ಅದು, ನಾನು ಎಷ್ಟು ಬೇಗ ರೆಡಿ ಆಗ್ಬಿಟ್ಟು ನಾನು ಕೆಳಗಡೆ ಬಂದೆ ಅಂತ, ಓಕೆನಾ. ಲೆಸ್ ದೆನ್ 10 ಮಿನಿಟ್ಸಲ್ಲಿ ರೆಡಿ ಆಗಿರೋವಂಥದ್ದು. ಸೊ ಎಲ್ಲರೂ ಬರ್ತಡೇ ನಿಮ್ಮ ಪಾಪುದ. ನಾನೇನು ಚಿಕ್ಕವಳೆ, ನಾನೇನು ತುಂಬ ನನ್ನ ಏನು ದೊಡ್ಡ ಹುಡುಗಿ ಅಲ್ಲ, ನಾನೇನೋ ಚಿಕ್ಕ ಹುಡುಗಿನೇ, ನಾನು ಇನ್ನೂ ಪುಟ್ಟ ಹುಡುಗಿನೇ, ಆಯಿತಾ. ಸೊ ಹಂಗೆ ಕಾಣ್ತೀನಿ, ಆಬ್ವಿಯಸ್ಲಿ ನಾನು ಕ್ಯೂಟ್ ಆಗಿದ್ದೀನಲ್ವಾ.
ಅಷ್ಟೇ. ಓಕೆ, ನಾನು ಜಸ್ಟ್ ಕಿಡಿಂಗ್ ಗೈಸ್. ಸೊ ಏನಿಲ್ಲ, ಸಿಂಪಲ್ಲಾಗಿ ರೆಡಿ ಆಗಿದೆ. ಸೊ ನಿಮಗೂ ಆ ಲುಕ್ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ನನ್ನ ಪಾಪುನು ಚೆನ್ನಾಗಿ ರೆಡಿ ಮಾಡಿದ್ದೆ. ಅವಳು ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೆ ನಾನು ಅವಳಿಗೆ, ಅದನ್ನೆಲ್ಲ ತಿನ್ಕೊಂಬಿಟ್ಲು, ಹಿಂಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಬಿಟ್ಲು. ಸೋಮುಗೆ ಸೂಟ್ ಹಾಕ್ಕೊಳ್ಳಿ ಅಂತೆಲ್ಲ ಹೇಳಿದೆ. ಆಬ್ವಿಯಸ್ಲಿ ನಿಮಗೆ ಗೊತ್ತು, ನಾನು ಹೇಳೋ ಚಾಯ್ಸ್ ಅವ್ರು ಏನೂ ಹಾಕ್ಕೊಳ್ಳಲ್ಲ. ನಾನು ಅದಕ್ಕೆ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಅದೇ ಅಷ್ಟೇ. ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಕಂಫರ್ಟಬಲಾಗಿರಲಿ, ನನಗೆ ಹೆಂಗೆ ಇಷ್ಟ ನಾನು ಹಂಗೆ ಕಂಫರ್ಟಬಲಾಗಿರೋದು ಅಷ್ಟೇ, ಇನ್ನೇನಿಲ್ಲ. ಓಕೆನಾ, ಕ್ಲಿಯರ್ ಆಯಿತಾ? ಸೊ ಇಷ್ಟು ಒಂದು ನಮ್ಮ ಬಜೆಟ್ ಆಗಿತ್ತು. ಇದನ್ನೇ ನೀವೇನಾದರೂ ಹೋಗಿ ಹಾಲಲ್ಲಿ ಮಾಡೋಕ್ಕೆ ಹೋದರೆ ಅಲ್ಲಿ ಜನನೂ ಜಾಸ್ತಿ ತುಂಬಬೇಕಾಗತ್ತೆ. ಒಂದು 200-300 ಜನಕ್ಕೆ ನೀವು ಹೇಳ್ತೀರಾ ಅನ್ನೋದಾದರೆ ಒಂದು 2 ಲಕ್ಷ ಬೇಕಾಗುತ್ತೆ. ನೀವು ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು 200-300 ಜನ ಕರೆದು ಮಾಡ್ತೀರಾ, ಒಳ್ಳೆ ಕೇಕು, ಫ್ಯಾನ್ಸಿ ಕೇಕು ತರಿಸ್ತೀರಾ, ಒಳ್ಳೆ ಫ್ಯಾನ್ಸಿಯಾಗಿ ಸಖತ್ತು ದೊಡ್ಡದಾಗೆ ಡೆಕೋರೇಷನ್ಸ್ ಎಲ್ಲ ಮಾಡಿಸ್ತೀರಾ ಅಂತ ಹೇಳಿದ್ರೆ ಅದು ಒಂದು 2 ಲಕ್ಷ ಅಂತೂ ಬೇಕಾಗುತ್ತೆ. ಅದೇ ಮನೆ ಹತ್ರನೇ ನಾವು ಒಂದು ಚಿಕ್ಕದಾಗಿ ಏನೋ ಮಾಡ್ತೀವಿ ಅನ್ನೋದಾದರೆ ಇಷ್ಟು ಖರ್ಚಾಗುತ್ತೆ ಅಷ್ಟೇ. ಇಟ್ಸ್ ಆಲ್ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ ಅದ್ರ ಮೇಲೇ ಹೋಗುತ್ತೆ, ಆಯಿತಾ? ನಿಮಗೆ ಜನಗಳ ಕೆಪಾಸಿಟಿ ಎಷ್ಟಿರುತ್ತೆ ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ನಾನೇನೋ ಚಿಕ್ಕದಾಗಿ ಮನೇಲಿ ಮಾಡಿದೆ ಅಂದಿದ ತಕ್ಷಣ ಎಲ್ಲರೂ ಹಾಗೆ ಮಾಡಬೇಕಂತ ಏನಿಲ್ಲ. ಯಾಕೆಂದರೆ ಒಬ್ಬೊಬ್ರಿಗೂ ಒಂದೊಂದು ಆ ಕಾಂಟ್ಯಾಕ್ಟ್ ಸ್ವಲ್ಪ ಜನ ಜಾಸ್ತಿ ಇರೋರು ಇರ್ತಾರೆ, ಸ್ವಲ್ಪ ಕಮ್ಮಿ ಇರೋರು ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು ಕರೆಕ್ಟಾಗಿ, ಆಯಿತಾ? ಸೊ ಮನೇಲಿ ಮಾಡೋದಾದರೆ ಲೆಸ್ ದೆನ್ 30,000 ಫಿನಿಷ್ ಮಾಡ್ಬೋದು ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಆ್ಯಂಡ್ ಆ ಒಂದು ಸಣ್ಣ ಮಕ್ಳಿಗೆ ಸಾಕು, ಅದು ಬೇಜಾನಾಯಿತು. ಒಂದು ಆ ಫಂಕ್ಷನ್ ಫೋಟೋಸ್ಗಳನ್ನ ಅವ್ರು ನೋಡೋಕ್ಕೆ ಹೋದಾಗ ಅವ್ರು ತುಂಬ ಹ್ಯಾಪಿಯಾಗಿರ್ತಾರೆ ದೊಡ್ಡವರಾದಮೇಲೆ. ಓ ಚೆನ್ನಾಗಿತ್ತು, ಇದು ಸೂಪರ್ ಆಗಿತ್ತು ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಪಾಪು ಬರ್ಡೇ ಒಂದು ಬಜೆಟ್ ಬರ್ತಡೇ ಅಂತ ಹೇಳ್ಬೋದು. ಸೊ ಇನ್ನೇನಾದರೂ ಇನ್ಫಾರ್ಮೇಷನ್ ನಾನೇನಾದ್ರು ಮಿಸ್ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಲವ್ ಯು ಗೈಸ್.